ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಕೂಡ ಜಿ ಪಿ ಪಾಟೀಲ್ನ ಮುಖಾಮುಖಿ ಆಗಿದ್ದಾರೆ. ಇಲ್ಲಿ ಫಸ್ಟ್ ಟೈಮ್ ಜಿ ಪಿ ಪಾಟೀಲ್ ಮುಂದೆ ಸಿಡಿದದ್ದು ಅರ್ಜುನ್ ರೆಬಲ್ ಆಗಿದ್ದಾರೆ. ದೇವಸ್ಥಾನದಲ್ಲಿ ಒಂದು ದೊಡ್ಡ ಅಪತೆ ಸಂಭವಿಸ್ತದೆ. ಇತ್ತ ಕಡೆ ವಿಕ್ಕಿ ಮತ್ತು ವಂದನಾ ಸೇರಿಕೊಂಡು ಭಾರ್ಗವಿ ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ. ಅದೇ ಒಂದು ದೇವಸ್ಥಾನಕ್ಕೆ ಜಿ ಪಿ ಹಾಗೆ ಶಕ್ತಿ ಪ್ರಸಾದ್ ಫ್ಯಾಮಿಲಿ ಕೂಡ ಬಂದಿದೆ. ಇಲ್ಲಿ ರೀತುನ ವಿಕಿ ಮನೆಗೆ ಕಳಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ಜಿ ಪಿ ಪಾಟೀಲ್ ತನ್ನ ತಮ್ಮ ಮತ್ತು ತಮ್ಮನ ಹೆಂಡತಿ ಜೊತೆ, ತಮ್ಮನ ಮಕ್ಕಳ ಜೊತೆ ಅದೇ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ರು. ಇತ್ತ ಕಡೆ ತನ್ನ ಹೆಂಡತಿ ಭಾರ್ಗವಿ ಯಾವಾಗಲೂ ಕೇಸು ಸ್ಟ್ರೆಸ್ಸು ಅಂತ ಇರ್ತಾಳೆ. ಹಬ್ಬದ ದಿನನಾದರೂ ನನ್ನ ಹೆಂಡತಿ ತುಂಬ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ, ಖುಷಿಯಿಂದ ಇರಲಿ ಅನ್ನೋ ಕಾರಣಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ ಅರ್ಜುನ್. ಅದೇ ಒಂದು ದೇವಸ್ಥಾನದಲ್ಲಿ ವಂದನಾ ಅರ್ಜುನ್ ಮತ್ತು ಭಾರ್ಗವಿಯ ಒಂದು ಕ್ಲೋಸ್ನೆಸ್ಸನ್ನು ನೋಡಿದೆ ನಿಜಕ್ಕೂ ಕೂಡ ಉರ್ತು ಹೋಗಿಬಿಡ್ತಾಳೆ. ತದನಂತರ ಅರ್ಜುನ್ ಮೇಲೆ ಪ್ರೀತಿ ಇದೆ ಅನ್ನೋ ರೀತಿಯಲ್ಲಿ ನಾಟಕ ಮಾಡೋದಕ್ಕೆ ಮುಂದಾಗ್ತಾಳೆ. ಇಲ್ಲಿ ಅರ್ಜುನ್ ದೇವಸ್ಥಾನದ ಒಳಗಡೆ ಬರ್ತದಾಗಿ ವಂದನಾ ಅರ್ಜುನ ಹೆಸರಲ್ಲಿ ಅರ್ಜುನೇ ಮಾಡಿಸ್ತಿರ್ತಾಳೆ. ಇಲ್ಲಿ ಅರ್ಜುನ್ನ ನೋಡ್ತಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿ ವಂದನಾ ಅದನ್ನೆಲ್ಲವನ್ನ ಕೂಡ ನಾಟಕ ಮಾಡ್ತಿರೋದು. ಬಟ್ ಆ ನಾಟಕ ತುಂಬ ಹೊತ್ತು ನಡೆಯೋದಲ್ಲ ಅರ್ಜುನ್ ಮುಂದೆ ಕಂತು. ಇದು ಯಾವುದೂ ಕೂಡ ವರ್ಕೌಟ್ ಕೂಡ ಆಗೋದಿಲ್ಲ. ಅದೇ ಕಾರಣಕ್ಕೆ ಇಲ್ಲಿ ವಂದನಾನು ಅರ್ಜುನ್ ನೀನು ಇಲ್ಲಿ ಬಂದಿದ್ಯಾ, ನಿನ್ನ ಹೆಸರಲ್ಲಿ ಅರ್ಜುನೇ ಮಾಡಿಸ್ತದೆ. ಪಾಪ ಭಾರ್ಗವಿ ಮನೆಗೆ ಹೋಗಿ ನೀನು ತುಂಬ ಕಷ್ಟಪಡ್ತಿದ್ಯಾ ಅಲ್ವಾ ಅವಳನ್ನು ಮದುವೆ ಆಗಿ, ಅದೇ ಕಾರಣಕ್ಕೆ ನಿನಗೆ ಒಳ್ಳೇದಾಗಬೇಕು ಅಂತ ಹೇಳಿ ವಂದನಾ ಹೇಳಿದಾಗ ಇಲ್ಲಿ ಅರ್ಜುನ್ ಯಾರು ಹೇಳಿದ್ದು ನಾನು ಕಷ್ಟಪಡ್ತಿದ್ದೀನಿ ಅಂತ, ನಾನು ನನ್ನ ಮಾವನ ಮನೆಯಲ್ಲಿ ನನ್ನ ಹೆಂಡತಿ ಜೊತೆ ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳಿ ಅರ್ಜುನ್ ಮಾತನಾಡ್ತಾರೆ. ಅದೇ ಟೈಮ್ಗೆ ಭಾರ್ಗವಿ ಎಂಟ್ರಿ ಕೊಡ್ತಾಳೆ. ಸರಿಯಾಗಿ ಆಯ್ತಲ್ವ ಮುಖಕ್ಕೆ ಮಂಗಳಾರತಿ, ನನ್ನ ಗಂಡ ಏನು ಹೇಳಿದ್ರು ಅಂತ ಗೊತ್ತಾಯ್ತಾ, ಆದರೂ ಕೂಡ ನನ್ನ ಗಂಡನ ಹೆಸರಲ್ಲಿ ಅರ್ಜುನೇ ಮಾಡಿಸ್ದೆ ಅಲ್ವಾ, ನಿನ್ಗೆ ಒಳ್ಳೇದಾಗಲಿ ಬಿಡು ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ತದನಂತರ ಆಯ್ತ ಕಡೆ ವಿಕ್ಕಿ 4 ಜನಗಳ ಮುಂದೆ ಒಳ್ಳೆ ರೀತಿಯಲ್ಲಿ ಪೋಸ್ ಕೊಡ್ತಿದ್ದಾರೆ, ಅನ್ನದಾನವನ್ನು ಮಾಡ್ತಿದ್ದಾರೆ. ಎಲ್ಲರೂ ಕೂಡ ಬಂದಿದೆ, ನೀವು 1 ತಿಂಗಳ ಕಾಲ ಈ ದೇವಸ್ಥಾನದಲ್ಲಿ ಅನ್ನದಾನ ಮಾಡೋಕ್ಕೆ ಒಪ್ಕೊಂಡಿರೋದ್ರಿಂದ ತುಂಬ ಒಳ್ಳೆಯದಾಗ್ತದೆ, ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂತ ಹೇಳಿದಾಗ ಅದರಲ್ಲಿ ಏನಿದೆ, ನನ್ನಿಂದ ತುಂಬ ಅಂದರೆ ತುಂಬ ತಪ್ಪಾಗೋಗಿದೆ, ಅದಕ್ಕೆಲ್ಲ ತಪ್ಪನ್ನು ತಿದ್ಕೋಬೇಕಾಗಿದೆ. ಇನ್ನು ಮುಂದೆ ನನ್ನ ಹೆಂಡತಿ ಮಕ್ಕಳಿಗೆ, ನನ್ನ ಫ್ಯಾಮಿಲಿಗೆ ಒಳ್ಳೇದಾಗಬೇಕು ಅಂತಲೇ ನಾನು ಬದುಕ್ತಿರೋದು. ಆ ರೀತಿ ಆಗಬೇಕು ಅಂದರೆ ಜನಗಳ ಸೇವೆ ಮಾಡಬೇಕು, ನನ್ನಿಂದ ಆದಂಥ ತಪ್ಪನ್ನು ನಾನೇ ಸರಿಪಡಿಸಬೇಕು, ಜನಗಳ ಸೇವೆ ಮಾಡಿಕೊಂಡು ಬದುಕೋದೇ ನನ್ನ ಜೀವನದ ಉದ್ದೇಶ ಆಗಿದೆ. ನಾನು ಈ ರೀತಿ ಒಂದು ಅನ್ನ ಹಾಕೋದ್ರಿಂದ 4 ಜನ ಹೊಟ್ಟೆ ತುಂಬತ್ತೆ, ಹಸಿವು ನೀಗುತ್ತೆ, ಅದಕ್ಕೋಸ್ಕರನೇ ಇದನ್ನೆಲ್ಲ ಮಾಡ್ತಿರೋದು, ಅದರಲ್ಲಿ ನನ್ನ ಸ್ವಾರ್ಥ ಕೂಡ ಇದೆ ಅಂತ ಹೇಳಿ 4 ಜನಕ್ಕೆ ಸಹಾಯ ಮಾಡೋದ್ರಿಂದ ನನಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳಿ ವಿಕ್ಕಿ ಮಾತನಾಡ್ತಿದ್ದಾರೆ. ನಿಜಕ್ಕೂ ಕೂಡ ನೀವು ಎಷ್ಟೆಲ್ಲ ಬದಲಾಗ್ಬಿಟ್ರಿ, ನಿಮ್ಮಂಥ ನಾಯಕ ನಮಗೆ ಸಿಗಬೇಕು, ನೀವು ಒಳ್ಳೆ ಮಂತ್ರಿ ಆಗಬೇಕು, ಖಂಡಿತ ನೀವು ನಮ್ಮನ್ನು ಆಳಬೇಕು, ನಿಮ್ಮಿಂದಾಗಿ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಕೂಡ ಹೇಳ್ತಿದ್ದಾರೆ ಜನಗಳು. ಇದೆಲ್ಲವನ್ನ ಕೂಡ ಭಾರ್ಗವಿ ಅಲ್ಲೇ ನಿಂತು ಕೇಳಿಸ್ಕೊತಿದ್ದಾರೆ. ತದನಂತರ ಇಲ್ಲಿ ವಿಕ್ಕಿ ಗೊತ್ತದೆ ಭಾರ್ಗವಿ ಮುಂದೆನೇ ನಾನು ಬೇಕು ಅಂತ ಡ್ರಾಮಾ ಮಾಡ್ತಿರೋದು ಅಂತ. ಬಟ್ ಭಾರ್ಗವಿ ಮಾತ್ರ ಇದನ್ನೆಲ್ಲವನ್ನು ಕೂಡ ನಿಜ ಅಂತಲೇ ಅನ್ಕೋತಿದ್ದಾಳೆ. ತದನಂತರ ಜನಗಳು ಎಲ್ಲರೂ ಕೂಡ ಇಲ್ಲಿ ಸೇರ್ಕೋತಾರೆ. ಸೇರ್ಕೊಂಡಿದ್ದರೆ ಇಲ್ಲಿ ಭಾರ್ಗವಿ ಮತ್ತು ಜೆ ಪಿ ನಡುವೆ ಇರ್ತಕ್ಕಂಥ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಜೊತೆಗೆ ಇಲ್ಲಿ ಜೆ ಪಿ ಪರವಾಗಿ ಭಾರ್ಗವಿ ಮಾತನಾಡಿದಾಗ, ಏನಮ್ಮ ಇದು ನಿನ್ನ ವಿರುದ್ಧ ಇಷ್ಟೆಲ್ಲ ನಿಮ್ಮ ಮಾವ ಮಾತನಾಡಿದ್ರು, ನೀನು ನಿಮ್ಮ ಮಾವನ ಪರವಾಗಿ ಮಾತನಾಡ್ತಿದ್ಯಲ್ಲ ಅಂತ. ನಮ್ಮ ಮಾವ ಯಾವತ್ತೂ ಕೂಡ ತಪ್ಪು ಮಾಡಿಲ್ಲ, ಅದು ಒಂದು ಕೋರ್ಟು ಕೇಸು, ಸೋಲು ಗೆಲುವು ಅನ್ನೋದಿದ್ದೇ ಇರುತ್ತೆ, ನಮ್ಮ ಮಾವಂಗೂ ಕೂಡ ನ್ಯಾಯ ಕೊಡಿಸ್ಬೇಕು ಅನ್ನೋದೇ ಇದ್ದೇ ಹೊರತು ಅದಕ್ಕೆ ಹೊರತಾಗಿ ಬೇರೆ ಯಾವುದೇ ರೀತಿಯ ಉದ್ದೇಶ ಇರಲಿಲ್ಲ. ನಿಜಕ್ಕೂ ಕೂಡ ಸತ್ಯ ಗೆಲ್ಲಿಸಬೇಕು ಅನ್ನೋದೇ ಇರುತ್ತೆ. ಈ ಒಂದು ಕೇಸಲ್ಲಿ ಕೆಲವೊಂದು ವಿಷಯಗಳು ನಮ್ಮ ಪರವಾಗಿತ್ತು, ಹಾಗಾಗಿ ಗೆದ್ವಿ, ಅದನ್ನು ಬಿಟ್ಟು ನಮ್ಮ ಮಾವನ ವಿರುದ್ಧ ಗೆಲ್ಲಬೇಕು ಅಂತ ಏನೂ ಇಲ್ಲ, ನಮ್ಮ ಮಾವ ನಿಜಕ್ಕೂ ಕೂಡ ತುಂಬ ಒಳ್ಳೆ ಮನುಷ್ಯನೇ ಅಂತ ಹೇಳಿ ಭಾರ್ಗವಿ ಮಾತನಾಡ್ತಾರೆ. ಆಗ ಜನಗಳು ಎಲ್ಲರೂ ಕೂಡ ನೋಡಮ್ಮ ಇಷ್ಟೆಲ್ಲ ಆಡಿದ್ರು ನಿಮ್ಮ ಮಾವ, ನೀನು ನಿಮ್ಮ ಮಾವನ ಬಗ್ಗೆನೇ ಮಾತಾಡ್ತಿದ್ಯಾ, ನಿಜಕ್ಕೂ ನಿನಗೆ ಜೈಕಾರ ಹಾಕಲೇಬೇಕು ಅಂತ ಹೇಳಿ ನ್ಯಾಯದೇವತೆಗೆ ಜೈ ಅಂತ ಹೇಳ್ತಿದ್ದಾರೆ. ಇದನ್ನು ನೋಡ್ತಂತ ಬೃಂದಾಗ ಅನ್ನಿಸ್ತದೆ, ಯಾವ ಜನಗಳು ನಿನಗೆ ಇವತ್ತು ಜೈಕಾರ ಹಾಕ್ತಿದ್ದಾರೋ ಅದೇ ಜನಗಳು ನಿನಗೆ ಚೀಮಾರಿ ಹಾಕೋದನ್ನು ಬಂದೇ ಬರುತ್ತೆ ಅಂತ ಹೇಳಿ ಬೃಂದ ಹೇಳ್ತಾಳೆ. ತದನಂತರ ಮಾವನ್ನ ಕರ್ಕೊಂಡು ಬಂದು ಇದು ಎಲ್ಲವನ್ನ ಕೂಡ ತೋರಿಸ್ತಾಳೆ. ನೋಡಿದ್ರೆ ಮಾವ ಯಾವ ರೀತಿಯಲ್ಲಿ ತನ್ನ ಬಗ್ಗೆ ಜನಗಳು ಮೆಚ್ಚಬೇಕು ಆ ರೀತಿ ಮಾತಾಡ್ತಿದ್ದಾಳೆ ಅಂತ. ಕರೀದೇ ಬರುವ ಅತಿಥಿಗೆ ಏನು ಮಾಡಬೇಕು ಅನ್ನೋದು ನಿಮಗೆ ತಿಳಿದಿದೆ ಅಲ್ವಾ. ಜಿ ಪಿ ಪಾಟೀಲ್ನ ರೊಚ್ಚು ಕೇಳಿಸ್ತದಾಳೆ ಬೃಂದ. ಆಯ್ತ ಕಡೆ ವಿಕ್ಕಿ ಮಗದಷ್ಟು ಡ್ರಾಮಾ ಮಾಡ್ತಿದ್ದಾನೆ. ಹೌದು, ನಿಮ್ಮ ಈ ಒಂದು ಬದಲಾವಣೆಗೆ ಕಾರಣ ಯಾರು ಅಂತ ಹೇಳಿ ಅಲ್ಲಿ ಜನಗಳು ಕೇಳುವುದಕ್ಕೆ. ನಿಜಕ್ಕೂ ಕೂಡ ಎಲ್ಲರ ಬದಲಾವಣೆ ಹಿಂದೆ ಒಬ್ಬರು ಕಾರಣ ಇದ್ದೇ ಇರ್ತಾರೆ. ಅದೇ ರೀತಿಯಲ್ಲಿ ನನ್ನ ಜೀವನದಲ್ಲೂ ಕೂಡ 3 ಜನ ಕಾರಣ ಇದ್ದಾರೆ ನಾನು ಬದಲಾಗೋದಕ್ಕೆ. ಮೊದಲು ನನ್ನ ತಾಯಿ ಮಗನ ಮೇಲಿರೋ ಪ್ರೀತಿಗೋಸ್ಕರ ಹಿಂದೆ ಮುಂದೆ ನೋಡಿದೆ, ಕೋಪದಲ್ಲಿ ಕುಯ್ಕೊಂಡ ಮೂಗು ಮತ್ತು ವಾಪಸ್ ಬರುವುದಿಲ್ಲ ಅನ್ನೋ ಹಾಗೆ ದೊಡ್ಡ ತಪ್ಪನ್ನೇ ಮಾಡಿ ಇವತ್ತು ಜೈಲಿಗೆ ಹೋಗಿದ್ದಾರೆ. ಜೊತೆಗೆ ಭಾರ್ಗವಿ ಯಾರು ನನ್ನ ವಿರುದ್ಧ ನಿಂತು
ನನಗೆ ಪಾಠ ಕಲಿಸಿದ್ರು, ಇದು ತಪ್ಪು ಅಂತ ಹೇಳ್ಕೊಟ್ರು ಅದೇ ಲಾಯರ್ ಭಾರ್ಗವಿ. ಜೊತೆಗೆ ನನ್ನ ಹೆಂಡತಿ ರೀತು ನನಗೆ ಎಷ್ಟೇ ತಪ್ಪು ಮಾಡಿದ್ರು ಕೂಡ ನನ್ನ ಪರವಾಗಿ ನಿಂತ್ಕೊಂಡಿದ್ಲು. ಈ 3 ಜನ ಕೂಡ ನನ್ನ ಬದುಕಲ್ಲಿ ಈ ಒಂದು ಬದಲಾವಣೆ ತರುವುದಕ್ಕೆ ಕಾರಣ ಆಗಿದ್ದಾರೆ ಅಂತ ಹೇಳಿ ವಿಕ್ಕಿ ಹೇಳ್ತಾರೆ. ಇದೆಲ್ಲವನ್ನ ಕೂಡ ಭಾರ್ಗವಿ ಕೇಳಿಸ್ಕೋತಾರೆ. ನಂತರ ಇಲ್ಲಿ ಭಾರ್ಗವಿ ವಿಕ್ಕಿ ಬಳಿಗೆ ಬಂದಿದೆ. ನೋಡು ವಿಕ್ಕಿ, ನೀನು ಎಷ್ಟು ಬದಲಾಗಿದೆಯಾ, ನಿಜಕ್ಕೂ ಕೂಡ ನಿನ್ನ ಬದಲಾವಣೆ ನನಗೆ ತುಂಬಾ ಖುಷಿ ಕೊಡ್ತದೆ. ನಿಜಕ್ಕೂ ನೀನು ಜನಗಳ ಸೇವೆ ಮಾಡಬೇಕು, ನೀನು ಕೂಡ MLA ಆಗಬೇಕು ಅಂತ ಹೇಳಿದಾಗ ಏನು ಮಾತಾಡ್ತಿದ್ರ ಭಾರ್ಗವಿ, ನಾನು MLA ಆಗೋದು ಅದಕ್ಕೆಲ್ಲ ಚಾಣಾಕ್ಷತೆ ಇರಬೇಕು, ನನಗದಿಲ್ಲ ಇಲ್ಲ, ನಿಜಕ್ಕೂ ಕೂಡ ಆಸೆ ಕೂಡ ನನಗಿಲ್ಲ, ನನಗೆ ಜನಗಳ ಸೇವೆ ಮಾಡಿಕೊಂಡು ಇದ್ದು ಬಿಟ್ಟರೆ ನನಗೆ ಅಷ್ಟೇ ಸಾಕು ಅಂತ ವಿಕ್ಕಿ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ವಿಕ್ಕಿ, ಆ ರೀತಿ ಎಲ್ಲ ಇದ್ದರೆ ಹೇಗಾಗತ್ತೆ, ನಿಜಕ್ಕೂ ಕೂಡ ಚಾಣಾಕ್ಷತನ ಅಲ್ಲ ಬೇಕಾಗಿರೋದು. MLA ಮಿನಿಸ್ಟರ್ ಆಗೋದಕ್ಕೆ ಒಳ್ಳೆ ಮನಸ್ಸು, ಜನಗಳಿಗೆ ಸಹಾಯ ಮಾಡು ಒಳ್ಳೆ ಮನಸ್ಸು ಇರಬೇಕು, ಆ ಮನಸ್ಸು ನಿನಗೆ ಇದೆ. ಅಂದಮೇಲೆ ನಿನ್ನಿಂದ ಜನಗಳಿಗೆ ಒಳ್ಳೆಯದಾಗೆ ಆಗತ್ತೆ. ಅದಕ್ಕೆ ನಾನು ನಿನ್ನ ಜೊತೆಯಾಗಿ ಸಾಥ್ ಕೊಡ್ತೀನಿ, ಖಂಡಿತವಾಗ್ಲೂ ನಿನ್ನ ಜೊತೆಯಾಗಿ ನಾನು ನಿಂತ್ಕೋತೀನಿ ಅಂತ ಹೇಳಿ ಭಾರ್ಗವಿ ಹೇಳಿ ಅಲ್ಲಿಂದ ಹೋಗ್ತಾರೆ. ನಂತರ ಇಲ್ಲಿ ವಿಕ್ಕಿ ವಂದನ ಹತ್ರ ನಿಜಕ್ಕೂ ಆ ಭಾರ್ಗವಿನ ನೋಡ್ತಿದ್ರೆ ಎಷ್ಟು ಕೋಪ ಬರುತ್ತೆ ಗೊತ್ತಾ. ಅಮ್ಮನ ಜೈಲಿಗೆ ಕಳಿಸಿ ಅಪ್ಪನ ಮಂತ್ರಿಗಿರಿ ಕಿತ್ಕೊಂಡು ನಿನಗೆ ಅರ್ಜುನಿಂದ ದೂರ ಮಾಡ್ತಂತ ಭಾರ್ಗವಿ ಕಥೆಯನ್ನು ಅಲ್ಲೇ ಮುಗಿಸ್ಬಿಡ್ಬೇಕು ಅಂತ ಅನ್ಸುತ್ತೆ. ಬಟ್ ಏನು ಮಾಡಲಿ, ಕಂಟ್ರೋಲ್ ಮಾಡ್ಕೊಳ್ಳೇಬೇಕಲ್ವ, ಅದೇ ಕಾರಣಕ್ಕೆ ಕಂಟ್ರೋಲ್ ಮಾಡ್ಕೊತಿದ್ದೀನಿ. ಜೊತೆಗೆ ವೃಂದ ಹೇಳಿದ ಪ್ಲ್ಯಾನ್ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ, ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆಂದ ವರ್ಕ್ ಆಗುತ್ತೆ ಅಂತ. ಭಾರ್ಗವಿ ನನ್ನನ್ನು ಮಿನಿಸ್ಟರ್ ಆಗು MLA ಆಗು, ನಾನೇ ನಿನ್ನ ಜೊತೆ ನಿಂತ್ಕೋತೀನಿ ಅಂತ ಕೂಡ ಹೇಳಿದ್ಲು, ಪರವಾಗಿ ನಿಲ್ತೀನಿ ಅಂತ ಕೂಡ ಹೇಳಿದ್ಲು ಅಂತ ಹೇಳಿ ವಿಕ್ಕಿ ಹೇಳ್ತಾರೆ. ತದನಂತರ ಆಯ್ತ ಕಡೆ ವಂದನ, ನಿಮ್ಮ ಕೈಯಲ್ಲಿ ಏನೂ ಆಗಿಲ್ವೋ, ಯಾರ ಕೈಲೂ ಅದನ್ನು ನಾನು ಮಾಡ್ತಿದ್ದೀನಿ, ಇಲ್ಲಿ ಆಕೆಯ ಕಥೆಯನ್ನು ಇವತ್ತೇ ಮುಗಿಸ್ತೀನಿ ಅಂತ ಹೇಳಿ ವಂದನ ಹೇಳ್ತದಾಳ. ಆತ ಕಡೆ ಭಾರ್ಗವಿ ಅದಕ್ಕೆ GP ಪಾಟೀಲ್ ಬರ್ತಾರೆ. ಏನು ಅಂದ್ಕೊಂಡಿದ್ಯಾ ನೀನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಿಜಕ್ಕೂ ಕೂಡ ನಿನ್ನನ್ನು ಕರೆದಿದ್ವಾ, ವಿಕ್ಕಿ ನಿನ್ನ ಪರವಾಗಿ ಇದ್ದ ಅನ್ನೋ ಮಾತ್ರಕ್ಕೆ ನಿನ್ನ ನಾವೆಲ್ಲ ಒಪ್ಕೋತೀವಿ ಅಂತ ಅಂದ್ಕೊಂಡಿದ್ಯಾ, ಅದು ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಈ ಕಡೆ ಬೃಂದ ಕೂಡ ಅರ್ಜುನ ಅಪ್ಪನಿಂದ ದೂರ ಮಾಡಿ ನಿಮ್ಮ ಮನೆ ಕರ್ಕೊಂಡು ಹೋದ್ಯಲ್ವಾ, ಅರ್ಜುನ ನಿನ್ನ ಬುಟ್ಟಿಗೆ ಹಾಕೊಂಡ್ಯಲ್ಲ ಹಾಗೆ ಹೀಗೆ ಅಂತ ಹೇಳಿ ಹೇಳಿದಾಗ ನಿಜಕ್ಕೂ ಕೂಡ ಅರ್ಜುನ್ ಅವರು ನಮ್ಮ ಮನೆಯಲ್ಲಿ ಇದ್ದರೂ ಕೂಡ ಈ ಕ್ಷಣಕ್ಕೂ ಕೂಡ ಅವ್ರ ತಂದೆನ ಎಷ್ಟು ಮಿಸ್ ಮಾಡ್ಕೋತಾರೆ, ಅವ್ರು ಇಲ್ಲದೆ ಅವ್ರ ಕೈಲಿ ಇರೋಕ್ಕಾಗಲ್ಲ ಅನ್ನೋದು ನನಗೆ ಗೊತ್ತದೆ. ನೋಡಿ ಮಾವ, ಅರ್ಜುನ್ ನಿಮ್ಮನ್ನು ತುಂಬ ಅಂದರೆ ತುಂಬ ಆರಾಧಿಸ್ತಾರೆ, ಇಷ್ಟಪಡ್ತಾರೆ, ದಯವಿಟ್ಟು ನೀವು ಅವ್ರ ಜೊತೆ ಒಮ್ಮೆ ಮಾತಾಡಿ, ಅವ್ರು ತುಂಬಾ ಖುಷಿ ಪಡ್ತಾರೆ ಅಂತ ಹೇಳಿದಾಗ ಯಾವುದೇ ಕಾರಣಕ್ಕೂ ನೀನು ನಮ್ಮ ಮನೆಯಿಂದ ಹೋಗಿರೋದು ಅವನೇ ನಮ್ಮ ಮನೆಯಿಂದ ಹೋಗಿರೋದು ನನಗೆ ಯಾವುದೇ ರೀತಿ ಮ್ಯಾಟರ್ ಆಗೋದಿಲ್ಲ, ಅವನ ಜೊತೆ ನಾನು ಮಾತಾಡೋದು ಕೂಡ ಇಲ್ಲ ಅಂತ ಹೇಳಿ GP ಪಾಟೀಲ್ ಹೇಳ್ತಾರೆ. ಯಾಕೆ ಮವ, ನಾವು ಮನೆಯಿಂದ ಹೋಗಿದ್ದೆ ನಿಮಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ನೀವು ಕೇಸನ್ನು ಇಷ್ಟು ಸೀರಿಯಸ್ ಆಗಿ ತೊಗೊಂಡು ಮನೆ ತನಕ ತರ್ತೀರಾ ಅಂತ ಗೊತ್ತಿರಲಿಲ್ಲ. ಬಟ್ ನಾವು ಕೇಸನ್ನು ಗೆದ್ವಿ ಅಷ್ಟೇ ಹೊರತು ನಿಮ್ಮ ವಿರುದ್ಧವಾಗಿ ಯಾವುದೇ ರೀತಿ ಷಡ್ಯಂತ್ರವನ್ನು ಕೂಡ ರೂಪಿಸಿ ಗೆಲ್ಲಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕೇಸ್ ಪಾಡ್ಗೆ ಕೇಸ್ ನಡೀತು, ಆದರೆ ಅದನ್ನು ನೀವು ಮನೆಯಲ್ಲಿ ತಂದ್ಕೊಂಡಿದ್ದು ತಪ್ಪಾಯಿತು ಅಂತ ಹೇಳಿ ಭಾರ್ಗವಿ ಮಾತನಾಡ್ತಾಳೆ. ಆದರೆ ಇಲ್ಲಿ GP ಪಾಟೀಲ್ ಮಾತ್ರ ಭಾರ್ಗವಿ ಮಾತನ್ನು ಕೇಳೋದಕ್ಕೆ ರೆಡಿ ಇಲ್ಲ. ತದನಂತರ ಬೃಂದ ಕೂಡ ಈಗಲೂ ಕೂಡ ಮಾವನ ವಿರುದ್ಧ ಸವಾಲೇ ಹಾಕ್ತಿದ್ಯಲ್ಲ ಅಂತ ಹೇಳಿದಾಗ, ಸವಾಲು ಹಾಕಿದ್ದು ನಾನಲ್ಲ, ಮಾವನೇ ಸವಾಲು ಹಾಕಿದ್ದು ಅಂತ ಭಾರ್ಗವಿ ಹೇಳ್ತಾಳೆ. ಹೌದೌದು, ನೀನು ಮತ್ತು ಆ ಅರ್ಜುನ್ ಇಬ್ಬರು ಕೂಡ ರವೀಂದ್ರ ಭಟ್ಗಳನ್ನ ಮತ್ತೆ ಕೋರ್ಟ್ ಕರ್ಕೊಂಡು ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರಲ್ವ, ಅವತ್ತು ಆಚೆ ಕಳಿಸ್ದವನು ನಾನೇ ಮತ್ತೆ ಕಳಿಸೋದು ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ರ. ನೀವು ಏನೇ ಮಾಡಿದ್ರೂ ಕೂಡ ರವೀಂದ್ರನ ಹೇಗೆ ಅವಮಾನ ಮಾಡಬೇಕು ಅಂತ ನನಗೆ ಗೊತ್ತದೆ ಅಂತ ಹೇಳ್ತಿದ್ದಾಗೇ ಭಾರ್ಗವಿ ಸಿಡಿದು ಹೇಳ್ತಾಳೆ ಮಾವನ ವಿರುದ್ಧವಾಗಿ, ನಮ್ಮಪ್ಪನ ಬಗ್ಗೆ ಆ ರೀತಿ ಮಾತಾಡಬಾರ್ದು ಅಂತ ಹೇಳ್ತಿದ್ರು. ಇಲ್ಲಿ GP ಖಡಕ್ಕಾಗಿ ಎಚ್ಚರಿಕೆಯನ್ನು ಭಾರ್ಗವಿಗೆ ಕೊಟ್ಟು ಹೋಗ್ತಾರೆ. ಈ ಕಡೆ ಭಾರ್ಗವಿ ತುಂಬ ಬಜೆಟ್ ಮಾಡಿಕೊಂಡು ಅಲ್ಲಿ ಕುಳಿತುಕೊಂಡಿರ್ತಾಳೆ. ಇಲ್ಲಿ ಅರ್ಜುನ್ ತಂದೆಯನ್ನೇ ನೋಡ್ತಿರ್ತಾರೆ. ಅಷ್ಟರಲ್ಲಿ ಯಾರು ತಂದು ಪ್ರಸಾದವನ್ನು ಕೊಡ್ತಾರೆ ಅರ್ಜುನ್ ಕೈಗೆ. ಆಗ ಅಪ್ಪನನ್ನು ನೋಡಿದೆ ಪ್ರಸಾದವನ್ನು ಭಾರ್ಗವಿಗೆ ಕೊಟ್ಟು ಅರ್ಜುನ್ ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ಭಾರ್ಗವಿ ಪ್ರಸಾದವನ್ನು ತಂದಿದ್ರೆ ಅಲ್ಲಿ ಅರ್ಜುನ್ ಹೋಗಿದ್ದ ತಂದೆಯನ್ನು ಮುಖಾಮುಖಿ ಆಗಿದ್ದಾರೆ.